ಹಾಯ್ ಗಾಯ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಾರಿ, ಲೇಟ್ ಆಗ್ತಿದೆ ವ್ಲಾಗ್ ಅಪ್ಲೋಡ್ ಮಾಡೋದು. ಸೊ ನಾನು ಬ್ಯುಸಿ ಇದೆ, ಅದಕ್ಕೆ ಮಾಡೋಕ್ಕಾಗಿಲ್ಲ. ಅಲ್ಲಿ ಇಲ್ಲಿ ಅಂತ ಬರೀ ಹಬ್ಬಗಳೇ ಆಗೋಯಿತು. ಅದಕ್ಕೆ ನನಗೆ ವೈಫೈ ಪ್ರಾಬ್ಲಮ್ಮು ಮತ್ತು ಎಡಿಟ್ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೆ ಲೇಟ್ ಆಯಿತು. ಇವತ್ತು ಬನ್ನಿ ನೆಕ್ಸ್ಟ್ ಪಾರ್ಟ್ನ ಕಂಟಿನ್ಯೂ ಮಾಡ್ತೀನಿ. ಇದರಲ್ಲಿ ಜಾಸ್ತಿ ಇರೋದಿಲ್ಲ, ಸ್ವಲ್ಪ ಇರುತ್ತೆ ಅಷ್ಟೇ. ಇದು ನಮ್ಮ ಲಾಸ್ಟ್ ಡೇ. ನಾವು ಮೆಜೆಸ್ಟಿಕ್ ಪ್ರೈಡಿಗೆ ಹೋಗಿದ್ವಿ, ಕೆಸಿನೋ ಅಂತಾರಲ್ವ, ಅದಕ್ಕೆ ಹೋಗಿದ್ವಿ. ಇಲ್ಲಿ ಪರ್ ಹೆಡ್ ನಿಮಗೆ 2500 ಸ್ಟಾರ್ಟ್ ಆಗುತ್ತೆ ಟಿಕೆಟ್ಸು. 2500 5000 10,000 ತನಕನೂ ಇರುತ್ತೆ ಪರ್ ಹೆಡ್, ಆಯಿತಾ. ಸೊ ನಾವು ಬೇಸಿಕ್ 3000 ರೂಪೀಸ್ ಪರ್ ಹೆಡ್ಡಿಂದು ತೊಗೊಂಡಿದ್ವಿ. ಪಾಪುಗಿರಲ್ಲ, ಬೇರೆ ನಮ್ಮ 4 ಜನಕ್ಕೆ ಇರುತ್ತೆ. ಸೊ ಕೆಸಿನೋ ಒಳಗೇ ಈ ಥರ ಒಂದೊಂದು ಫ್ಲೋರಲ್ಲಿ ಒಂದೊಂದು ಇದಿರುತ್ತೆ. ಸೊ ಪಾಪುಗೆ ತುಂಬ ಚೆನ್ನಾಗಿತ್ತು ಆಟಾಡೋಕ್ಕಲ್ಲಿ. ಅದಕ್ಕೋಸ್ಕರ ನಾನು ಪಾಪುಗಲ್ಲಿ ಬಿಟ್ಬಿಟ್ಟಿದ್ದೆ. ಆರಾಮಾಗಿ ಪೇರೆಂಟ್ಸ್ ರೆಸ್ಟ್ ಮಾಡ್ಬೋದು, ಕುತ್ಕೋಬೋದು, ಅಲ್ಲಿಂದನೂ ನೋಡ್ಬೋದು. ಈ ಥರ ಎಲ್ಲ ಶೋಸ್ ಇರುತ್ತೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಕೆಸಿನೋ ಅಂದರೆ ನಿಮಗೆ ಯಾವ ಥರ ಹೇಳೋದು ಅಂದರೆ, ಅದು ಒಂದು ಪಣಂಜಿಯಲ್ಲಿ ಒಂದು ರಿವರ್ ಮಧ್ಯ ಕರ್ಕೊಂಡು ಹೋಗ್ತಾರೆ. ಒಂದು ದೊಡ್ಡ ಬೋಟ್ ಅಂದ್ಕೊಳ್ಳಿ. ಆ ಬೋಟಲ್ಲಿ ಒಂದು 4 ಅಫ್ಟಿಯರ್ ಇರುತ್ತೆ. ಅದು ತುಂಬ ದೊಡ್ಡದು, ಆಯಿತಾ. ಈ ಥರ ಡ್ಯಾನ್ಸ್ ಶೋಸ್ ಎಲ್ಲ ನಡೀತಾ ಇರುತ್ತೆ, ಚೆನ್ನಾಗಿರುತ್ತೆ, ತುಂಬ ಎಂಜಾಯ್ ಮಾಡ್ಬೋದು. ಬಟ್ ಅಲ್ಲಿ ಕೆಸಿನೋದಲ್ಲಿ ಕೆಲವರು ಹೋಗೋದು ದುಡ್ಡು ಹಾಳು ಮಾಡ್ಕೊಳಕ್ಕೆ ಹೋಗ್ತಾರೆ. ಸೊ ನಾವು ಆ ಕಡೆ ಆ ಫ್ಲೋರಿಗೆ ಹೋಗಲೇ ಇಲ್ಲ. ಜಸ್ಟ್ ನಾವು ಹೇಗಿದೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಕೆಸಿನೋದೊಳಗೆ ಹೇಗಿರುತ್ತೆ, ಫುಡ್ ಹೇಗಿರುತ್ತೆ, ಅಲ್ಲಿ ನಡೆಯೋ ಫಂಕ್ಷನ್ಸು, ಮ್ಯಾಜಿಕ್ ಶೋ ಏನೇನೋ ನಡೆಯುತ್ತೆ. ಸೊ ಮಕ್ಳಿಗೆ ಕರ್ಕೊಂಡೋದ್ರೆ ಏನು ಬೇಜಾರಾಗಲ್ಲ. ಅನ್ಲಿಮಿಟೆಡ್ ಫುಡ್ ಇರುತ್ತೆ. ಸೊ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಬಟ್ ವರ್ತ ಅಷ್ಟು ಪ್ರೈಸ್ಗೆ ಅಂದರೆ ನನಗಂತೂ ಅನಿಸಲ್ಲ ವರ್ತ್ ಅಂತ. ಸೊ ನಿಮಗೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಒಂದು ಲೈಫಲ್ಲಿ ಒಂದು ಸರಿ ಕೆಸಿನೋ ಒಳಗೆ ಹೋಗಬೇಕು ಅಂತ ಇಷ್ಟ ಇದ್ದರೆ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ, ಇಲ್ಲಾಂದರೆ ಇದು ಆಪ್ಷನ್ನಾಗಿ ಇಟ್ಕೋಬೋದು ಅಂತ ನನಗನ್ಸುತ್ತೆ. ಈ ಥರ ನೀವು ಡ್ಯಾನ್ಸ್ ಶೋ ಎಲ್ಲ ಎಂಜಾಯ್ ಮಾಡ್ತೀರಾ ಆ ಥರ ಎಲ್ಲ ಅಂದರೆ ಹೋಗ್ಬೋದು. ಸೊ ಈ ಥರ ನೋಡಿ, ಬಫೆಟ್ ಇರುತ್ತೆ ನಮಗೆ. ಎಲ್ಲರಿಗೂ ಸೇಮ್ ಬಫೆಟ್ ಇರುತ್ತೆ. ತುಂಬ ಇನ್ನು ಪಿಜ್ಜಾ, ಪಾಸ್ತಾ, ದೋಸೆ, ಪಡ್ಡು ಎಲ್ಲದೂ ಇತ್ತು. ನಾನು ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಅರೌಂಡ್ ಒಂದು 100+ ವೆರೈಟಿ ಫುಡ್ಡು ಇರುತ್ತೆ. ಬಫೆಟ್ ಇರುತ್ತೆ, ನಾವು ಎಷ್ಟು ಬೇಕಾದರೂ ಹಾಕ್ಕೊಂಡು ತಿನ್ಬೋದು. ಈ ಥರ ನಮ್ಮದು ಯಾವ ಥರ ಟಿಕೆಟ್ ಮೇಲೆ ನಮಗೆ ಡ್ರಿಂಕ್ಸ್ ಕೂಡ ಅನ್ಲಿಮಿಟೆಡು, ಇಲ್ಲಾಂದರೆ ಇಷ್ಟು ತೊಗೋಬೋದು ಅಂತ ಎಲ್ಲ ಮಾಡ್ತಾರೆ. ಸೊ ನಾವು ಬೇಸಿಕಲ್ಲಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ವಿ, 3000 ತೊಗೊಂಡಿದ್ವಿ. ನನಗನ್ಸುತ್ತೆ ನೀವು 2500 ತೊಗೊಂಡ್ರೆ ಸಾಕು ಅಂತ ಅನಿಸುತ್ತೆ. ನೋಡಿ, ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ತೋರಿಸ್ತಾರೆ. ನಾವು ಈ ಟಿ ವಿಯಲ್ಲೆಲ್ಲ ನೋಡ್ತೀವಲ್ಲ, ಅದು ಆ ಥರ ಲೈವಲ್ಲಿ ನೋಡೋಕ್ಕೆ ಸಿಗುತ್ತೆ ನಮಗೆ. ತುಂಬ ಇಂಟರ್ನ್ಯಾಷನಲ್ ಲೆವೆಲಲ್ಲೆಲ್ಲ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ನೋಡಿಕೊಂಡು ಊಟ ಮಾಡಿಕೊಂಡು ನಾವು ಹೊರಟ್ವಿ. ಸೊ ನನಗೇನು ಅಲ್ಲಿ ಏನು ಅನಿಸ್ಲಿಲ್ಲ. ಬಟ್ ಅಲ್ಲದೆ ಗ್ಯಾಮ್ಲಿಂಗ್ ಅದನ್ನೆಲ್ಲ ಆಡೋಕ್ಕೆ ಹೋಗ್ತಾರಲ್ವ, ಸೊ ಅಂಥವು ಸ್ವಲ್ಪ ಜಾಸ್ತಿ ಜನ ಇರ್ತಾರೆ. ಸೊ ಅಲ್ಲೆಲ್ಲ ಹೋಗಿ ದುಡ್ಡು ಕಳ್ಕೊಬೇಡಿ. ಜಸ್ಟ್ ಹೋಗಿ ಎಂಜಾಯ್ ಮಾಡಿ, ಫುಡ್ ಎಂಜಾಯ್ ಮಾಡಿ, ಡ್ಯಾನ್ಸ್ ಎಂಜಾಯ್ ಮಾಡಿ, ಆರಾಮಾಗೆ ನೋಡ್ಕೊಂಡು ಬನ್ನಿ. ಸೊ ನೆಕ್ಸ್ಟ್ ಡೇ ನಮಗೆ ಫ್ಲೈಟ್ ಇತ್ತು. ಸೊ ನಾವು ಕೆಲವೊಂದು ತೊಗೊಳ್ಳೋದು, ಆಲ್ಕೋಹಾಲ್ ಏನಾದರೂ ತೊಗೊಳ್ಳೋದಿದ್ರೆ ತೊಗೋಬೋದು. ಬಟ್ ಈ ಥರ ಏರ್ಪೋರ್ಟ್ ಪ್ಯಾಕಿಂಗ್ ಮಾಡಿಸ್ಲೇಬೇಕು. ಸೊ ಏರ್ಪೋರ್ಟ್ ಪ್ಯಾಕಿಂಗ್ ನಿಮಗೆ ಎಲ್ಲ ಕಡೆ ಅವೈಲೇಬಲ್ ಇರುತ್ತೆ. ನಿಮ್ಗೆ ಬೇಕಾಗಿದ್ದಲ್ಲಿ ಮಾಡಿಸ್ಕೊಂಡು ತೊಗೊಂಡೋಗ್ಬೋದು. ಸೊ ಇವಾಗ ರೂಮ್ನ ಚೆಕ್ಔಟ್ ಮಾಡ್ತಾಯಿದ್ದೀವಿ. ರೂಮ್ ಡೀಟೇಲ್ಸ್ನ ನಿಮಗೆ ಲಾಸ್ಟ್ ಬ್ಲಾಗಲ್ಲಿ ಕೊಟ್ಟಿದ್ದೀನಿ, ಅದೊಂದ್ಸಲಿ ಚೆಕ್ಔಟ್ ಮಾಡಿ. ರೂಮಿಂದ ನಮಗೆ ಏರ್ಪೋರ್ಟ್ ತುಂಬಾ ದೂರ ಇತ್ತು. ಅಂದರೆ ಮೇನ್ ಸಿಟಿಯಿಂದ ಏರ್ಪೋರ್ಟ್ ದೂರ ಇದೆ, ಒಂದು 25 ಕಿಲೋಮೀಟರ್ಸ್ ಇದೆ. ಸೊ ಬರೋಷ್ಟೊತ್ತಿಗೆ ಎಲ್ಲರಿಗೂ ಹಶ್ವಾಗಿತ್ತು. ಅದಕ್ಕೋಸ್ಕರ ಇದನ್ನು ಪಿಜ್ಜಾನ ಆರ್ಡ್ರ್ ಮಾಡಿದ್ದೆ. ಯಾಕೆಂದರೆ ಇಲ್ಲಿ ಫುಡ್ ಅಂತೂ ಚೂರು ಚೆನ್ನಾಗಿರಲ್ಲ, ಆಯಿತಾ. ಒಂದು ಇಡ್ಲಿ ವಡೆಗೆ 400 ರೂಪಾಯಿ 200 ರೂಪಾಯಿ ಬಿಲ್ ಮಾಡ್ತಾರೆ. ಅದು ಚೆನ್ನಾಗೂ ಇರಲ್ಲ ತಿನ್ನೋಕ್ಕೆ. ಸೊ ಬೆಸ್ಟ್ ಆಪ್ಷನಲ್ಲಿ KFC ಇಲ್ಲ ಅಂದರೆ ಡಾಮಿನೋಸ್ ತಿನ್ಕೊಳ್ಳೋದು. ಅದಕ್ಕೆ 2 ಮೀಡಿಯಮ್ ಪಿಜ್ಜಾ ಮಾಡಿಕೊಂಡು ತಿಂದ್ಕೊಂಡು, ನಮಗೆ ಮಧ್ಯಾಹ್ನ ಇತ್ತು ಫ್ಲೈಟು. ಒಂದು 3:30ಗೇನೋ ಇತ್ತು ಫ್ಲೈಟು. ಸೊ ಬಂದು ನಾವಿಲ್ಲಿ ಸ್ವಲ್ಪ ಹೊತ್ತು ಏರ್ಪೋರ್ಟ್ ನೋಡಿದ್ವಿ. ಅಲ್ಲಿ ಸ್ವಲ್ಪ ಇದಿರುತ್ತೆ, ನಾವು ಲಿಕ್ಕರೆಲ್ಲ ತೊಗೊಂಡು ಬರ್ತೀವಿ ಅಂತ ಅಂದರೆ ಚೆಕ್ಕಿಂಗ್ ಇರುತ್ತೆ. ಅದೆಲ್ಲ ಮಾಡಿ ಬರೋಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಟೈಮ್ ಹಿಡಿಯುತ್ತೆ. ಸೊ ನನಗೆ ನೀವು ಕೇಳ್ತಿದ್ರಿ ಅಲ್ವಾ, ಲೀಗಲಿ ತರೋದು ಹೇಗೆ, ತರ್ಬೋದಾ ನಾವು ಈ ಥರ ಫ್ಲೈಟಲ್ಲಿ ನಾವು ಆಲ್ಕೋಹಾಲ್ನ ತರ್ಬೋದಾ ಅಂತ. ಸೊ ಅದ್ರ ಬಗ್ಗೆ ನಾನು ಹೇಳಿದ್ದೀನಿ, ನೆಕ್ಸ್ಟು ನೀವು ನೋಡ್ಬೋದು. ಲೀಗಲಾಗೆ ಆರಾಮಾಗಿ ತರ್ಬೋದು ನೀವು, ಯಾವುದೇ ರೀತಿ ತೊಂದರೆ ಇಲ್ಲದೆ. ಸೊ ಅವರೇ ನಿಮಗೆ ಪರ್ ಟಿಕೆಟ್ ಇಷ್ಟು ಲೀಟರ್ಸ್ ತೊಗೊಂಡೋಗ್ಬೋದು ಅಂತ ಹೇಳ್ತಾರೆ. ಅದ್ರ ಮೇಲೆ ನೀವು ತೊಗೊಂಡು ಬರಬೇಕು. ಸೊ ನಾನು ಅಲ್ಲಿ ಹೇಳಿದ್ದೀನಿ, ಅದನ್ನು ನೀವು ನೋಡ್ಬೋದು.
ಆಮೇಲೆ ಫ್ಲೈಟಲ್ಲಿ ನಾವು ಬರಬೇಕಾದ್ರೆ ದೀಪನು ನಮ್ಮ ಜೊತೆಗೆ ಬಂದರು. ಅವರು ನನಗೆ ಕಾರ್ ಜರ್ನಿ ಆಗೋಲ್ಲ, ನಾನು ಫ್ಲೈಟಲ್ಲೇ ಬಂದುಬಿಡ್ತೀನಿ. ನಾವು ಫ್ಲೈಟಲ್ಲಿ ಜಸ್ಟ್ ಒಂದು 35 ಮಿನಿಟ್ಸ್ ಅಷ್ಟೇ ಕೂತಿದ್ದು. ಟೇಕ್ ಆಫು ಲ್ಯಾಂಡಿಂಗಿಗೆ 10 ಮಿನಿಟ್ಸ್ ತೊಗೊಳುತ್ತೆ. ಸೊ ಅಲ್ಲಿ 3:30ಗೆ ಹತ್ತಿದ್ವಿ, 4:20 ಶಿವಮೊಗ್ಗದಲ್ಲಿದ್ವಿ. ನಮಗಂತೂ ಬಂದಿದ್ದೇ ಗೊತ್ತಾಗಲಿಲ್ಲ. ಬಟ್ ದೀಪು ಅವರು ಫಸ್ಟ್ ಡೇ ಅವರು ಕಾರಲ್ಲಿ ಹೋದಾಗ ಇಲ್ಲಿಂದ ಬೆಳಗ್ಗೆ 11 ಗಂಟೆಗೆ ಬಿಟ್ಟಿದ್ದು, ಸಂಜೆ ಅವ್ರು 8 ಗಂಟೆಗೆ ಹೋಗಿದ್ದಂತೆ. ಯಪ್ಪ ಅಷ್ಟು, ಯಾಕೆಂದರೆ ಸ್ವಲ್ಪ ಘಾಟ್ ಸೆಕ್ಷನ್ ಬರುತ್ತೆ, ಹಾಗೆ ದೂರ ಇದೆ, 400 ಕಿಲೋಮೀಟರ್ಸ್ ಇದೆ. ಸೊ ಕಾರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೆ ಹೇಳ್ತಿದ್ರು, ಇಲ್ಲಪ್ಪ ನಂಗೆ ಆಗಲ್ಲ ಜರ್ನಿ, ನಾನು ಬಂದುಬಿಡ್ತೀನಿ ಅಂತ. ಅವರು ನಮ್ಮ ಜೊತೆಗೆ ಫ್ಲೈಟಲ್ಲಿ ಬಂದರು. ಟೇಕ್ ಆಫ್ ಆಗಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಫ್ಲೈಟ್ ಟಿಕೆಟ್ಸ್ ಎಲ್ಲ ಪಾಪುಗೆ ತೊಗೊಳ್ಳೇಬೇಕು. ನಾವು ಹೋದಾಗ ಅಲ್ಲಿ ಪಾಪ ಒಬ್ರಿಗೆ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಅವ್ರ ಪಾಪುದು ಫ್ಲೈಟ್ ಟಿಕೆಟ್ಸ್ ಎಲ್ಲೋ ಬುಕ್ ಮಾಡಿಸ್ಕೊಂಡಿದ್ದಾರೆ, ಬಟ್ ಪಾಪುಗೆ ಏನು ID ತಂದೇ ಇಲ್ಲ. ಸೊ ತುಂಬ ಹೊತ್ತು ವೆಯ್ಟ್ ಮಾಡಿದ್ರು. ಆಮೇಲೆ ಏನಾಯಿತೋ ನನಗೆ ಗೊತ್ತಿಲ್ಲ. ಬಟ್ ಎಂಥವ್ರಿಗೆ ಆದರೂ ID ಬೇಕೇ ಬೇಕು, ಎಂಥ VIP ಆದ್ರೂ ಐಡೆಂಟಿಟಿ ಅನ್ನೋದು ಒಂದು ಬೇಕೇ ಬೇಕು. ಸೊ ಮಕ್ಕಳಿಗೆ ಬರ್ತ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕು. ಇಫ್ ಇನ್ ಕೇಸ್ ಆಧಾರ್ ಕಾರ್ಡ್ ಇದೆ ಅಂದರೆ ಆಧಾರ್ ಕಾರ್ಡನ್ನ ತೊಗೊಂಡು ಹೋಗ್ಬೋದು. ಸೊ ನೀವು ಕರ್ಕೊಂಡು ಹೋಗ್ತಿದ್ದೀರ ಅಂದರೆ ಡಾಕ್ಯುಮೆಂಟ್ಸ್ನ ತೊಗೊಳ್ಳೋದು ತುಂಬ ಮುಖ್ಯ. ಸೊ ಈ ಥರ ಆಯಿತು ನಮ್ಮ ಒಂದು ಫ್ಲೈಟ್ ಜರ್ನಿ. ಈ ವರ್ಷ ಚೆನ್ನಾಗಿ ಸ್ಟಾರ್ಟ್ ಆಗಿದೆ, ಹಿಂಗೆ ಚೆನ್ನಾಗಿದ್ದರೆ ಸಾಕು. ಒಂದು ಲಾಂಗ್ ಟ್ರಿಪ್ ಅನ್ನೋದಾಯಿತು, ಚೆನ್ನಾಗಾಯಿತು. ಒಂದು ಇದೇನು ಗೊತ್ತಾ, ಮಕ್ಕಳಿದ್ರೆ ಇಲ್ಲಿ ಮಾಡೋ ಡ್ಯೂಟಿ ಅಲ್ಲಿ ಮಾಡಬೇಕು, ಅಲ್ಲಿ ಇನ್ನೂ ಹಿಂಸೆ ಆಗುತ್ತೆ. ಇನ್ನು ಅವ್ರಿಗೆ ಬೇಕಾಗಿರೋ ಫೆಸಿಲಿಟಿ ಇರೋಲ್ಲ, ಲೈಕ್ ಫುಡ್ ಆಗಿರ್ಬೋದು, ಈ ಆಟ ಸಾಮಾನು ಆಗಿರ್ಬೋದು. ಅವರಿಗೆ ಒಂದು ನಮ್ಮನೆ ಅನ್ನೋ ಒಂದು ಕಂಫರ್ಟ್ ಝೋನ್ ಇರೋಲ್ಲ, ನಮಗೂ ಒಂದು ಕಂಫರ್ಟ್ ಝೋನ್ ಇರೋಲ್ಲ. ಹಂಗೆ ಒಂದೊಂದ್ಸಲಿ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಸುಮ್ಮನೆ ಮನೇಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತಪ್ಪ ಈ ಟ್ರಿಪ್ಪು ಅಲ್ಲಿ ಬರೋದಕ್ಕಿಂತ ಅಂತ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅನಿಸ್ಬಿಡುತ್ತೆ. ಸೊ ನಿಮಗೂ ಹಾಗೆ ಅನಿಸುತ್ತಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಬಟ್ ಪಾಪು ಫ್ಲೈಟಿಗೆ ಹೋಗಿದ ತಕ್ಷಣ ನಿದ್ದೆ ಮಾಡಿಬಿಡ್ತಿದ್ಲು. ಆವಾಗ ನಮಗೆ ಚೆನ್ನಾಗಿ ಅನಿಸ್ತಾಯಿತ್ತು. ಯಾಕೆಂದರೆ ಸ್ವಲ್ಪ ನನ್ನ ಫ್ರೆಂಡ್ ಹೇಳಿದ್ಲು, ನನ್ನ ಪಾಪುಗೆ ಫ್ಲೈಟಲ್ಲಿ ಕರ್ಕೊಂಡೋದಾಗ ತುಂಬ ಅಳ್ತಾಯಿತ್ತು, ಕಿವಿ ನೋವು ಬರುತ್ತಲ್ವ ಅದಕ್ಕೋಸ್ಕರ ಅಂತ ಹೇಳ್ತಾಯಿದ್ಲು. ಸೊ ನಾನು ಅದಕ್ಕೆ ಹತ್ತಿ ಎಲ್ಲ ಇಟ್ಕೊಂಡು ಹೋಗಿದ್ದೆ. ಬಟ್ ಪಾಪುಗೆ ಏನೋ ಆ ಥರ ಎಲ್ಲ ಆಗಲಿಲ್ಲ. ಅವಳು ಮೇ ಬಿ ನಾವು ನಿದ್ದೆ ಮಾಡೋ ಟೈಮಲ್ಲೇ ನಮ್ಮದು ಫ್ಲೈಟ್ ಇದ್ದಿದ್ದರಿಂದ, ಅಂದರೆ ಅವಳದು ಶೆಡ್ಯೂಲ್ ದಿನ ಮಲ್ಕೊಳ್ಳೋದು 3 o'clock to 4 o'clock ಟೈಮಲ್ಲಿ ಮಲಗ್ತಾಳಲ್ವ. ಸೊ ಅದೇ ಟೈಮಲ್ಲಿ ಇತ್ತಲ್ಲ, ಅದಕ್ಕೆ ಮಲ್ಕೊಂಡ್ಲೋ ಅಥವಾ ಏನೋ ಗೊತ್ತಿಲ್ಲ, ಹೋಗಿದ ತಕ್ಷಣ ಮಲ್ಕೊಂಡ್ಬಿಡ್ತಾಯಿದ್ಲು. ಸೊ ಅದ್ರದ್ದೇನೂ ನಮಗೆ ಪ್ರಾಬ್ಲಮ್ ಆಗಲಿಲ್ಲ. ಫೈನಲಿ ನಾವು ಶಿವಮೊಗ್ಗಕ್ಕೆ ಬಂದು 1 ವಾರ ಆದಮೇಲೆ ಬಂದ್ವಿ ಶಿವಮೊಗ್ಗಕ್ಕೆ. ತುಂಬ ಬಿಸಿಲು, ತುಂಬ ಸೆಕೆ. ಈಗಂತೂ ಗೋವಾಕ್ಕೆ ಹೋಗಬೇಡಿ, ತುಂಬ ಸೆಕೆ ಇರುತ್ತೆ. ಬೆಸ್ಟ್ ಟೈಮ್ ಅಂದರೆ ನವೆಂಬರ್ ಟು ಇಲ್ಲ ಅಕ್ಟೋಬರ್ ಟು ಫೆಬ್ರವರಿ, ಮಾರ್ಚ್ ಲಾಸ್ಟು, ಮಾರ್ಚು 15 ತನಕ ಅಷ್ಟೇ. ಆಮೇಲೆ ಈ ಶಿವರಾತ್ರಿ ಎಲ್ಲ ಆದಮೇಲೆ ತುಂಬಾ ಸೆಕೆ. ಅಲ್ಲಂತೂ ಇಲ್ಲಿಗಿಂತ ಡಬಲ್ ಸೆಕೆ ಇರುತ್ತೆ. ನೋಡ್ಬೋದು ನೀವು ಎಷ್ಟು ಬ್ಯಾಗ್ ಆಗಿದೆ ನಮ್ಮದು. ಸೊ ಇದನ್ನೆಷ್ಟು ಇವಾಗ ಅನ್ಪ್ಯಾಕ್ ಮಾಡಿ ಇದು ಮಾಡಬೇಕು. ಇಟ್ಟಿದ ತಕ್ಷಣ ನಾವು ಪಟ್ಟಂತ ಕಾರ್ ತೊಗೊಂಡು ನಾವು ಝೂಝಿಗೆ ಕರ್ಕೊಂಡು ಬರೋಣ ಅಂತ ಬಂದ್ವಿ. ಯಾಕೆ ಅಂದರೆ ತುಂಬ ದಿನ ಆಗಿತ್ತಲ್ವ. ಸೊ ಅದಕ್ಕೆ ಫಸ್ಟ್ ಹೋಗೋಳಿಗೆ ಕರ್ಕೊಂಬರೋಣ ಅಂತ ಮನೆಗೆ ಬಂದಿದ ತಕ್ಷಣ ಲಗೇಜ್ ಇಟ್ಟು ಅದೇ ಕೆಲಸ ಮಾಡಿದ್ದು. ನೋಡ್ಬೋದು ಬಂದಿದ ತಕ್ಷಣ ಕಿಚ್ಚಾಡ್ತವಳೆ, ಎಲ್ಲಿ ಬಿಟ್ಟೋಗಿದ್ರಿ ನನಗೆ ಅಂತ. ಆರಾಮಾಗಿದ್ಲು ಅವಳು ಮಾತ್ರ. ಅಲ್ಲಿ ನಮಗಿಂತ ಚೆನ್ನಾಗೇ ನೋಡ್ಕೊಂಡಿದ್ದಾರೆ ದೀಪು ಚಿಕ್ಕಪ್ಪ. ಅದಕ್ಕೆ ಅಲ್ಲಿ ಬಿಟ್ಟೋಗಿದ್ವಿ. ಅವಳಿಗೆ ದಿನ 2 ದಿವಸಕ್ಕೊಂದ್ಸಲಿ ಸ್ನಾನ, ಆಮೇಲೆ 2 ದಿವಸಕ್ಕೊಂದ್ಸಲಿ ಒಳ್ಳೊಳ್ಳೆಯದು ಚಿಕನ್ ಊಟ, ಈ ಥರ ತುಂಬ ಚೆನ್ನಾಗೇ ನೋಡ್ಕೊಂಡಿದ್ರು. ನನಗೆ ಅದೇ ಡೈಲಿ ಫೋನ್ ಮಾಡಿ ಕೇಳ್ತಾಯಿದ್ದೆ, ಏನು ಮಾಡ್ತಿದ್ದಾಳೆ, ಊಟ ಮಾಡ್ತಿದ್ದಾಳ ಇಲ್ವಾ, ಹೇಗೆ ಅಂತ. ಸೊ ಯಾಕೆಂದರೆ ನಾವು ಫಸ್ಟ್ ಟೈಮು ಈ ಥರ ಝೂಝಿಗೆ ಬಿಟ್ಟೋಗಿರೋದು. ಅಂದರೆ ಬಿಟ್ಟೋದ್ರೆ ನಾವು ಮನೇಲೇ ಬಿಟ್ಟೋಗ್ಬಿಡ್ತಿದ್ವಿ, ಲೈಕ್ ತುಂಬ ಊಟ ಹಾಕ್ಬಿಟ್ಟು. ನಾವು ಮತ್ತು ಜಾಸ್ತಿ ಹೋಗ್ತಿರ್ಲಿಲ್ಲಲ್ಲ, 1 ಡೇ 1 ನೈಟ್ ಹೋಗ್ತಿದ್ವಿ ಅಷ್ಟೇ, ಇನ್ನು ನೆಕ್ಸ್ಟ್ ಡೇ ಬಂದುಬಿಡ್ತಿದ್ವಿ. ಸೊ ಫಸ್ಟ್ ಟೈಮ್ ಅಲ್ವಾ, ಸೊ ನಮಗೆ ಒಂದು ಸ್ವಲ್ಪ ಭಯ ಆಗ್ತಿತ್ತು. ಆರಾಮಾಗಿದ್ಲಂತೆ ಅವಳು. ಆಮೇಲೆ ಅಲ್ಲಿಂದ ಬಂದ್ವಿ. ಬರೋಷ್ಟೊತ್ತಿಗೆ ಪಾಪು ಇಲ್ಲಿ ಇದನ್ನು ಮಾಡ್ಸ್ಕೊಂಡು ತಿಂತಾಯಿದ್ಲು, ಹೂಕೋಸನ್ನ. ಅವಳು ಅದನ್ನು ಹೂಕೋಸು ನೋಡಿಬಿಟ್ರೆ, ಅದರ ತರಕಾರಿ ನೋಡಿಬಿಟ್ರೆ ಏನು ಮಾಡ್ತಾಳೆ, ನನಗೆ ಅದನ್ನು ಫ್ರೈ ಮಾಡಿಕೊಡು ಅಂತ ಅಡುಗೆ ಮನೆಗೆ ತೊಗೊಂಬಂದ್ಬಿಡ್ತಾಳೆ. ಸೊ ಅವಳಿಗೆ ಜಸ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು 1-2 ಡ್ರಾಪು ಚೆನ್ನಾಗಿ ಹುರಿದ್ಬಿಟ್ಟು ಅದಕ್ಕೆ ಉಪ್ಪು ಖಾರ ಇಷ್ಟೇ ಹಾಕಿ ಕೊಡೋದು. ಈ ತರಕಾರಿನ ತುಂಬ ಕುದಿಸಿ ಕೊಟ್ಬಿಡಿ, ಇರೋದನ್ನೇ ಅದರಲ್ಲಿ ಇರೋವಂಥ ಕಂಟೆಂಟ್ ಎಲ್ಲ ಹೋಗೇ ಬಿಡುತ್ತೆ. ಸುಮ್ಮನೆ ಹುರಿದ್ಬಿಟ್ಟು ಬೇಯಿಸ್ಬಿಟ್ಟು ಹಂಗೆ ಲೈಟಾಗೆ
ಅದಕ್ಕೆ ಒಂಚೂರು ಉಪ್ಪು ಮೆಣಸಿನ ಪುಡಿ ಹಾಕಿ ಕೊಡಿ. ಇಲ್ಲಾಂದರೆ ಒಂದೊಂದ್ಸಲಿ ನಾನು ಚಾಟ್ ಮಸಾಲಾನು ಹಾಕ್ಕೊಡ್ತೀನಿ. ಸೊ ಈ ಥರ ಅವಳಿಗೆ ತುಂಬ ಇಷ್ಟ ಆಗುತ್ತೆ. ಅವಳು ಯಾವ ತರಕಾರಿ ಕೇಳ್ತಾಳೋ ನಾನು ಆ ಥರ ಮಾಡಿಕೊಡ್ತೀನಿ. ಇವಳು ಊಟ ಮಾಡೋದಕ್ಕಿಂತ ಈ ಥರ ತಿನ್ನೋದು ಜಾಸ್ತಿ. ಲೈಕ್ ತರಕಾರಿಗಳು, ಹಣ್ಣುಗಳು, ಆಮೇಲೆ ಈ ಜ್ಯೂಸ್ ಮಾಡಿಕೊಟ್ರೆ ಇಲ್ಲ ಈ ಡ್ರೈ ಫ್ರೂಟ್ಸ್ಗಳು ಹಾಗೆ ತಿನ್ನೋದು, ಆ ಥರ ಜಾಸ್ತಿ. ನಾವು ಗೋವಾದಿಂದ ಬಂದು ನೆಕ್ಸ್ಟ್ 2 ಡೇಸ್ಗೆ ನಮ್ಮ ಶಿವಮೊಗ್ಗದಲ್ಲಿ ಮಾರಿ ಜಾತ್ರೆ ಇತ್ತು. 3 ವರ್ಷಕ್ಕೆ ಒಂದ್ಸಲಿ ಮಾರಿ ಜಾತ್ರೆ ನಡೆಯುತ್ತೆ. ಈ ಸಲ ತುಂಬ ಚೆನ್ನಾಗಿ ಮಾಡಿದರು. ಎಂಟ್ರಿ ಆಗೋವಂಥ ಇದೆಲ್ಲ ಲೈಕ್ ಹಿಂದೂ ಮಹಾಸಭಾ ಗಣಪತಿಗೆಲ್ಲ ಮಾಡ್ತಾರಲ್ಲ ಅದೇ ಥರನೇ ಈ ಸಲ ಕಾನ್ಸೆಪ್ಟಲ್ಲಿ ಮಾಡಿದರು. ನಾವು ನೈಟು ಇನ್ನು ಆರಾಮಾಗಿ ಕೂರಿಸಿರ್ಲಿಲ್ಲ, ಅದ್ರ ನೈಟು ಇದನ್ನು ಹಾಕಿದ್ರಲ್ವ, ಸೊ ಎಲ್ಲರೂ ಹೋಗ್ತೀವಿ ನೋಡೋಕ್ಕೆ. ಚೆನ್ನಾಗಿರುತ್ತೆ. ಶೆಕೆ ಬೇರೆನಾ ಇವಾಗ. ನಾವು ಹೋದಾಗ ಆಲ್ಮೋಸ್ಟ್ 11 ಗಂಟೆ ಅನಿಸುತ್ತೆ. ನೋಡಿ ಎಷ್ಟು ಜನ ಇದ್ದಾರೆ. ಸೊ ಅದನ್ನು ನೋಡೋಕ್ಕೆ ತುಂಬ ಜನ ಬಂದಿದ್ದರು. ನಮಗೆ ಮನೆ ಹತ್ರ ಆಗುತ್ತೆ, ನಡ್ಕೊಂಡೇ ಬರ್ಬೋದು. ಅದಕ್ಕೆ ನಾವು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಮಾರಮ್ಮನ ಇನ್ನು ಕೂರಿಸಿ ಅದನ್ನು ಮುಖ ಪರ್ದೆ ತೆಗೆಯೋದು ಇನ್ನು ಲೇಟ್ ಇತ್ತು. ಇನ್ನು ಬೆಳಗ್ಗೆ 4:30-5 ಗಂಟೆ ಅಷ್ಟೊತ್ತಿಗೆ ತೆಗೆದು ಮಾರಮ್ಮನ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಸೊ ನಾವು ನೆಕ್ಸ್ಟ್ ಡೇ ನಮ್ಮಪ್ಪ ಬಂದು ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ಹೋದರು. ನೆಕ್ಸ್ಟ್ ಡೇ ನಾವು ಜಾತ್ರೆಗೆ ಗಂಡನ ಮನೆಗೆ ಬಂದಾಗ ನಾನು ಬಂದಿದ್ದು. ಫಸ್ಟೇ ಇದು ತವ್ರ ಮನೇಲಿ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಬಿಟ್ಟು ಮಡ್ಲಕ್ಕಿ ಎಲ್ಲ ಕೊಡ್ತೀವಿ. ನೆಕ್ಸ್ಟ್ ಡೇ ಬಂದುಬಿಟ್ಟು ಗಂಡನ ಮನೆಗೆ ಹೋದಾಗ ಅಲ್ಲೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಬಂದು ನಾನ್ ವೆಜ್ ಮಾಡೋದು. ಈ ಥರ ನಾವು ಕೂಡ ಒಂದಿನ ಇದು ಹೋಳಿಗೆ ಮಾಡಿದ್ವಿ, ಇನ್ನೊಂದು ದಿನ ನಾನ್ ವೆಜ್ ಮಾಡ್ಕೊಂಡಿದ್ವಿ ಈ ಥರ. ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ತುಂಬ ವರ್ಷನೂ ಅಷ್ಟೇ ಡೆವಲಪ್ ಮಾಡ್ತಾರೆ, ಅಷ್ಟೇ ಚೆನ್ನಾಗಿ ಮಾಡ್ತಾರೆ. ಈ ಸರಿ ಲಾಸ್ಟ್ ಇಯರ್ಗಿಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾನು 3 ಸತಿ ಹೋಗಿದ್ದೀನಿ. 5 ದಿನ ನಡೆಯುತ್ತೆ ಜಾತ್ರೆ. 3 ದಿವಸ ಹೋಗಿದ್ದೀನಿ ಕಂಟಿನ್ಯೂಸ್. ಆದರೂ ನನಗೆ ಅಮ್ಮನ ಹತ್ರ ಹೋಗೋಕ್ಕಾಗಲೇ ಇಲ್ಲ. ಸೊ ಅಷ್ಟು ರಶ್ಶು. ನಾವು ರಾತ್ರಿ 12 ಗಂಟೆಗೆ ಹೋದ್ರೂ ಅಷ್ಟೇ ರಶ್ ಇತ್ತು. ಬಿಡು ರಾತ್ರಿ ಅಷ್ಟೊತ್ತಿಗೆ ಹೋದರೆ ಯಾರೂ ಇರಲ್ಲ ಅಂದ್ರೂ ಕ್ಯೂ ಅಂತೂ ತುಂಬ ಲಾಂಗ್ ಇತ್ತು. ನನಗೆ ಕಾಲು ನೋವಾಗಿತ್ತು, ಅದಕ್ಕೆ ನಾನು ಕ್ಯೂಯಲ್ಲಿ ನಿಂತ್ಕೊಂಡು ಆಗೋಕ್ಕಾಗದೆ ದೂರದಿಂದನೇ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಬಂದೆ. ಆದರೆ ನಮ್ಮ ಅಪ್ಪ ಅಮ್ಮ ಇಬ್ಬರು ಪಾಪಕ್ಕೆ ಕರ್ಕೊಂಡು ಹೋಗಿ ರಾತ್ರಿ ಒಂದು 11:30 ಅಷ್ಟೊತ್ತಿಗೆ ಬಂದರು ಮನೆಗೆ. ಕರ್ಕೊಂಡೋಗಿ ಕ್ಯೂಯಲ್ಲಿ ನಿಂತ್ಕೊಂಡು ಪಾಪುಗೆ ಮಾರಮ್ಮನ ಮೇಲೆ ಕೂರಿಸ್ಬಿಟ್ಟು ಬಂದರು. ಅದೊಂಥರ ಇಲ್ಲಿ ಪದ್ಧತಿ ಎಲ್ಲ ಕಡೆನೂ. ಮಾರಮ್ಮನ ಮೇಲೆ ಮಕ್ಕಳಿಗೆ ಕೂರಿಸಿದ್ರೆ ದೃಷ್ಟಿಯಾಗಿದ್ದರೆ ಏನಾದರೂ ಹೆದರ್ಕೊಂಡಿದ್ರೆ ಹೋಗುತ್ತೆ ಅನ್ನೋದು ಒಂದು ನಂಬಿಕೆ. ಸೊ ಅದಕ್ಕೆ ನಾವು ಅದನ್ನು ಮಾಡ್ಕೊಂಡು ಬಂದ್ವಿ. ತುಂಬ ಜನ ಮಕ್ಕಳು. ಸೊ ಈ ಮಕ್ಕಳಿಗೆ ಇಟ್ಕೊಂಡು ಏನು ಜಾತ್ರೆ ಮಾಡೋದು. ಪಾಪು ಅದು ಬೇಕು ಇದು ಬೇಕು ಅಂತ ಕೇಳ್ತಾಯಿದ್ಲು, ನನಗೆ ಬಳೆ ಬೇಕು ಅಂತ. ಸೊ ಅದಕ್ಕೆ ಅವಳಿಗೆ ಒಂಚೂರು ಒಂದು ಬಳೆ ಕೊಡಿಸ್ದೆ. ಸೊ ನೋಡ್ಬೋದು, ಹಾಕ್ಕೊಂಡು ಹೇಳಿ ನೋಡಿ, ತುಂಬ ಇಷ್ಟಪಡ್ತಾಳೆ ಬಳೆ. ಅದೇನೋ ಗೊತ್ತಿಲ್ಲ, ಹೋಗಿದ್ದ ಕಡೆ ಎಲ್ಲ ಬಳೆ ಅಂತಾಳೆ. ಸೊ ಇಲ್ಲಿ ಎಲ್ಲ ಥರ ಇವಾಗ ಅದೇನು ರೈನ್ ಡ್ರಾಪ್ ಬಳೆ ತುಂಬ ಇದಾಗಿದೆ ಅಲ್ಲ, ಎಲ್ಲ ಆ ಕಡೆ ಹಾಕಿದ್ರು. ನೋಡೋಕ್ಕೆ ಚಂದ ಜಾತ್ರೆಯಲ್ಲಿ. ಸೊ ತೊಗೊಳ್ತೀವೋ ಬಿಡ್ತೀವೋ ನೋಡೋಕ್ಕೆ ಹೋಗಬೇಕು. ಸೊ ಎಲ್ಲ ಜಾತ್ರೆ ಮುಗಿಸ್ಕೊಂಡ್ಬಂದ್ವಿ. ಬರ್ತಾ ಅವಳೊಂದು ಡಾಕ್ಟರ್ ಕಿಟ್ ಬೇಕು ಅಂತ ಅವಳೇ ಸೆಲೆಕ್ಟ್ ಮಾಡಿ ತೊಗೊಂಡ್ಲಪ್ಪ. ಸೊ ತೊಗೊಂಡ್ಮೇಲೆ ಇಲ್ಲಿ ಅವ್ರ ಅಜ್ಜಂಗೆ ಇಂಜೆಕ್ಷನ್ ಕೊಡ್ತೀಯಾಳೆ, ಆಟಾಡ್ತಾ ಇದ್ದಾಳೆ. ಕೊಡು ಇಂಜೆಕ್ಷನ್ ಕೊಡು. ಡಾಕ್ಟ್ರಿಗೆ ಹುಷಾರಿಲ್ಲ. ಅದು ಬಾಯಿಗೆ ಹಾಕ್ತಾಳೆ. ಸೊ ಅಷ್ಟೇ ಗೈಸ್, ಇವತ್ತಿನ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀವಿ. ನೀವು ನೋಡ್ತಾ ಇರ್ಬೋದು, ನಾನು ಹೇಳಿದ್ನಲ್ಲ ಕಾಲು ನೋವಾಗಿದೆ ಅಂತ. ಇದು ಏನೂ ಅಲ್ಲ, ನಾನೇ ಮನೇಲಿ ಬಿದ್ದು ಮಾಡ್ಕೊಂಡಿರೋ ಇಂಜುರಿ. ನಾನು ಬೀಳೋದು ಜಾಸ್ತಿ. ಒಂದು ಹನಿ ನೀರಿದ್ರು ಅದ್ರ ಮೇಲೆ ಕಾಲಿಟ್ಟು ರಪ್ ಅಂತ ಬೀಳ್ತೀನಿ. ಅದಕ್ಕೆ ಊದ್ಕೊಂಡಿದ್ದೆ, ನೀವು ನೋಡ್ಬೋದು ಇಲ್ಲಿ. ಬೀಳ್ತಾನೆ ಇರ್ತೀನಿ ನಾನು, ನನಗೇನು ಅನಿಸ್ತಲ್ಲ. ಬಟ್ ಈ ಸಲ ಸ್ವಲ್ಪ ನೋವು ಜಾಸ್ತಿ ಆಗಿತ್ತು. ಒಂದು 2-3 ಡೇಸ್ ಹಂಗೆ ಇತ್ತು. ಈಗ ಪರವಾಗಿಲ್ಲ. ಸೊ ಅಷ್ಟೇ ಗೈಸ್ ಇವತ್ತಿನ ವ್ಲಾಗು. ಮತ್ತು ನಿಮಗೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.